21 May 1991 ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ವಿಶಾಖಪಟ್ಟಣಂ ಅಲ್ಲಿ ಅವ್ರ ಎಲೆಕ್ಷನ್ ಕ್ಯಾಂಪೇನ್ಸ್ ಮುಗಿಸಿ ಮೆಡ್ರಾಸ್ ಹೋಗೋದಿಕ್ಕೆ ತಯಾರಿ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಚೆನ್ನೈನ ಮೆಡ್ರಾಸ್ ಅಂತ ಕರೀತಾ ಇದ್ರು. ಅವ್ರ ಹೆಲಿಕಾಪ್ಟರ್ ಕೂಡ ರೆಡಿ ಆಗ್ತಾ ಇತ್ತು. ಅವರು ಹೆಲಿಕಾಪ್ಟರ್ ಅಲ್ಲಿ ಕುತ್ಕೊಂಡಿದ್ದಂಗೆ ಹೆಲಿಕಾಪ್ಟರ್ ಪೈಲಟ್ ಬಂದು ಇನ್ಫಾರ್ಮ್ ಮಾಡ್ತಾನೆ, ಹೆಲಿಕಾಪ್ಟರ್ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿದೆ, ಇದರಿಂದ ನೀವು ಮದ್ರಾಸ್ ಹೋಗೋದಿಕ್ಕೆ ಆಗೋದಿಲ್ಲ. ರಾಜೀವ್ ಗಾಂಧಿ ಡಿಸಪಾಯಿಂಟ್ ಆಗಿ ಕಾರಲ್ಲಿ ಕುತ್ಕೊಂಡು ಗೆಸ್ಟ್ ಹೌಸ್ ಹೋಗೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅವ್ರ ಪೊಲೀಸ್ ಟೀಮ್ ಬಂದು ಒಂದು ವೈರ್ಲೆಸ್ ಮೆಸೇಜ್ ರಿಸೀವ್ ಮಾಡ್ಕೊಳ್ಳುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್ ಸರಿಯಾಗಿದೆ, ನಾವು ಮದ್ರಾಸ್ಗೆ ಹೋಗ್ಬೋದು ಅಂತ. ಇದು ಹೇಳಿದೆ ರಾಜೀವ್ ಗಾಂಧಿ ಬಂದು ಯೂಟರ್ ತಗೊಂಡು ಡೈರೆಕ್ಟ್ ಏರ್ಪೋರ್ಟ್ ಬರ್ತಾರೆ. ರಾಜೀವ್ ಗಾಂಧಿ ಪರ್ಸನಲ್ ಸೆಕ್ಯೂರಿಟಿ ಏನಿದ್ರು OP ಸಾಗರ್ ಅವ್ರಿಗೆ ಇನ್ಫಾರ್ಮ್ ಮಾಡ್ದಲೆ OP ಸಾಗರ್ ಬಂದು ಬೇರೆ ಒಂದು ವ್ಯಾನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಅವ್ರು ಹೆಲಿಕಾಪ್ಟರ್ ಅಲ್ಲಿ ಕುತ್ಕೊಂತಾರೆ ವಿತೌಟ್ ಪರ್ಸನಲ್ ಸೆಕ್ಯೂರಿಟಿ ಟೀಮ್. ಆಲ್ಮೋಸ್ಟ್ 8:30 ಅಷ್ಟೊತ್ತಿಗೆ ಅವರು ಮದ್ರಾಸ್ಗೆ ರೀಚ್ ಆಗ್ತಾರೆ. ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿರೋ ಸಾಕಷ್ಟು ಲೀಡರ್ಸ್ ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡ್ತಾ ಇದ್ರು. ಅವರು ಶ್ರೀ ಪೆರುಂಬೂರ್ ಅಲ್ಲಿ ಒಂದು ಎಲೆಕ್ಷನ್ ರ್ಯಾಲಿನ ಅಡ್ರೆಸ್ ಮಾಡ್ಬೇಕಾಗಿತ್ತು. ಅವ್ರು ಆಲ್ರೆಡಿ ಲೇಟ್ ಆಗ್ಬಿಟ್ಟಿದ್ರು. ಶ್ರೀ ಪೆರುಂಬೂರ್ಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 10:10 ಆಗ್ಬಿಟ್ಟಿತ್ತು. ಅವ್ರ ಸ್ಪೀಚ್ ನ ಕೇಳೋದಕ್ಕೆ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರು. ರಾಜೀವ್ ಗಾಂಧಿ ಮತ್ತೆ ಇಂದಿರಾ ಗಾಂಧಿನ ಅಪ್ರಿಶಿಯೇಟ್ ಮಾಡ್ತಾ ತಮಿಳಲ್ಲಿ ಒಂದು ಸಾಂಗ್ ಕೂಡ ಪ್ಲೇ ಆಗ್ತಾ ಇತ್ತು. ಆಲ್ಮೋಸ್ಟ್ 10:19 ಆಗಿರುತ್ತೆ. ಅವಾಗ ರಾಜೀವ್ ಗಾಂಧಿ ಒಂದು ಸ್ಟೇಜ್ ಮೇಲೆ ಹೋಗೋದಿಕ್ಕೆ ಮುಂದೆ ಬರ್ತಾರೆ. ಅಷ್ಟೊತ್ತಿಗೆ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ. ಅಕ್ಕಪಕ್ಕದಲ್ಲಿರೋ ಏರಿಯಾ ಎಲ್ಲಾನು ಸ್ಮೋಕ್ ಅಲ್ಲಿ ಕವರ್ ಆಗ್ಬಿಟ್ಟಿತ್ತು. ಸಾಕಷ್ಟು ಜನ ಕಿರ್ಚಾಡ್ತಾ ಇದ್ರು. ಆಮೇಲೆ ಗೊತ್ತಾಗುತ್ತೆ ಆ ಎಕ್ಸ್ಪ್ಲೋಷನ್ ಅಲ್ಲಿ ಆಲ್ಮೋಸ್ಟ್ 18 ಜನ ಸತ್ತೋಗಿದ್ರು. ಅದರಲ್ಲಿ ರಾಜೀವ್ ಗಾಂಧಿ ಕೂಡ ಒಬ್ರಾಗಿದ್ರು.